ಅರಸೀಕೆರೆ ನಗರದ ಪೇಟೆ ಬೀದಿ ಶ್ರೀ ಬಜಾರ್ ಗಣಪತಿ ಆಸ್ಥಾನ ಮಂಟಪದಲ್ಲಿ ಆಂಧ್ರ ಮಿಲ್ ಮಾಲೀಕರಾದ ಚಂದ್ರಶೇಖರ್ ಮತ್ತು ಮಕ್ಕಳು ಅನ್ನ ಸಂತರ್ಪಣೆಯನ್ನು ಭಕ್ತಾದಿಗಳಿಗೆ ಏರ್ಪಡಿಸಿದ್ದು, ತಾಲೂಕು ದಂಡಾಧಿಕಾರಿಗಳಾದ ಸಂತೋಷ್ ಕುಮಾರ್ ಸೇರಿದಂತೆ ನೂರಾರು ಭಕ್ತರು ಆಗಮಿಸಿ ಬಜಾರ್ ಗಣಪತಿಯ ದರ್ಶನ ಪಡೆದರು. ಸೇವಾ ಸಮಿತಿ ಅಧ್ಯಕ್ಷರಾದ ಹರ್ಷ ಮಾತನಾಡಿ, ಪ್ರತಿ ವರ್ಷ ಭಾದ್ರಪದ ಚೌತಿಯಂದು ಗಣಪತಿ ಪ್ರತಿಷ್ಠಾಪನೆ ಮಾಡಿ ಪ್ರತಿನಿತ್ಯ ಪೂಜಾ ಕೈಂಕರ್ಯವನ್ನು ಭಕ್ತಾದಿಗಳು ನೆರವೇರಿಸುತ್ತಿದ್ದು, ಬುಧವಾರ ಮಧ್ಯಾಹ್ನ ಅರಸೀಕೆರೆ ನಗರದ ಪೇಟೆ ಬೀದಿಯಿಂದ 4 ಗಂಟೆಗೆ ಅದ್ದೂರಿ ವಿಸರ್ಜನಾ ಕಾರ್ಯಕ್ರಮ ನಡೆಯುತ್ತದೆ ಎಂದರು. ಕಾರ್ಯಕ್ರಮಕ್ಕೆ ಕ್ಷೇತ್ರದ ಶಾಸಕರು, ಎಲ್ಲಾ ಪಕ್ಷದ ಮುಖಂಡರು, ಎಲ್ಲಾ ಸಮಾಜದ ಅಧ್ಯಕ್ಷರು ಹಾಗೂ ತಾಲೂಕಿನ ಸಮಸ್ತ ನಾಗರಿಕರು ಆಗಮಿಸಲಿದ್ದು, ಕೇರಳದ ಕೊಚ್ಚಿನ್ ಇವೆಂಟ್ ತಂಡದವರಿಂದ ಚಂಡೆ ವಾದ್ಯ ಮತ್ತು ಕವಾಡಿ ನೃತ್ಯ ಕಾರ್ಯಕ್ರಮ, ಬೆಳಗಾಂನಿಂದ ಆಗಮಿಸುತ್ತಿರುವ ಮಹಾರಾಷ್ಟ್ರದ ಆಹಾರ್ ಮುಂಡೋಲ್ ತಾಶಾ ಪಾತಕ್ ಮಂಡಲ್, ತಮಟೆ ವಾದ್ಯ, ಗುಬ್ಬಿಯ ವೀರಗಾಸೆ, ನಾಗೇಂದ್ರ ಮ್ಯೂಸಿಕಲ್ ಜಾನಪದ ಕಲಾತಂಡ, ಬಾಲೂರವರಿಂದ ತಮಟೆ, ಹೇಮಂತ್ ರವರಿಂದ ಕರಡಿ ವಾದ್ಯ ಹಲವು ತಾರಮೇಳಗಳೊಂದಿಗೆ ಹಾಗೂ ಭಾರಿ ಮದ್ದು ಗುಂಡುಗಳ ಪ್ರದರ್ಶನದೊಂದಿಗೆ ಶ್ರೀಯವರನ್ನ ಕಂತೇನಹಳ್ಳಿಯಲ್ಲಿ ವಿಸರ್ಜಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಮಿಟಿ ಉಪಾಧ್ಯಕ್ಷ ಚೇತನ್ ಜೈನ್, ಮುಖಂಡರಾದ ಎನ್.ಟಿ. ಪ್ರಸಾದ್, ಪಾರ್ಥ ಸಾರಥಿ, ಕೆಪಿಎಸ್ ವಿಶ್ವನಾಥ್, ಶ್ರೀಧರ್ ಮೂರ್ತಿ, ವೆಂಕಟೇಶ್, ರೋಟರಿ ಸಂಸ್ಥೆ ಅಧ್ಯಕ್ಷ ದರ್ಶನ್, ವಿನೋದ್, ಸಾಗರ್, ಮನೋಜ್, ದರ್ಶನ್, ಅಮೃತ್ ಹಾಗೂ ಸಮಿತಿ ನಿರ್ದೇಶಕರು, ಸದಸ್ಯರೆಲ್ಲರೂ ಹಾಜರಿದ್ದರು. ಆರನೇ ವರ್ಷದ ಶ್ರೀ ಬಜಾರ ಗಣಪತಿ ವಿಸರ್ಜನಾ ಮಹೋತ್ಸವ ಇದೇ ತಿಂಗಳು 11ನೇ ತಾರೀಕು ಬುಧವಾರ ಸಂಜೆ 4 ಗಂಟೆಗೆ ಜರುಗಲಿದೆ. ವಿಶೇಷವಾಗಿ ಮಹಾರಾಷ್ಟ್ರದಿಂದ ಡೋಲ್ ಬರ್ತಾ ಇದೆ ಮತ್ತು ಕೇರಳದಿಂದ ಚಂಡೆವಾದ್ಯ ಮತ್ತು ಕವಾಡಿ ನೃತ್ಯ ಕಲಾತಂಡ ಬರ್ತಾ ಇದೆ, ರಾಣೆಬೆನ್ನೂರು ರೋಡ್ ಆರ್ಕೆಸ್ಟ್ರಾ ಬರ್ತಾ ಇದೆ, ಗುಬ್ಬಿ ವೀರಗಾಸೆ ಇದೆ, ಬಾಲಾಜಿಯವರ ಡ್ರಮ್ ಸೆಟ್ ಇದೆ, ಇನ್ನೂ ಹಲವು ಮುಂತಾದ ಕಲಾತಂಡಗಳು ವಿಸರ್ಜನಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾ ಇದೆ. ಅರಸೀಕೆರೆ ಜನತೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಶ್ರೀ ಬಜಾರ್ ಗಣಪತಿಯವರ ವಿಸರ್ಜನಾ ಮಹೋತ್ಸವಕ್ಕೆ ಆಗಮಿಸಿ ಶ್ರೀಯವರ ಕೃಪೆಗೆ ಪಾತ್ರರಾಗಬೇಕಾಗಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜದ ಬಾಂಧವರು, ಮುಖಂಡರುಗಳು ಪಕ್ಷಾತೀತವಾಗಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲೂ ಮನವಿ ಮಾಡಬೇಕು.